ಇದಕ್ಕೆಲ್ಲ ಮೂಲ ಕಾರಣ ಕಿಡ್ನಿ ಚಿ ಡಿಫಿಷಿಯನ್ಸಿ ಅಂತ ಕರಿತೀವಿ ನಾವು. ಅಂದರೆ ನಿಮ್ಮ ಮೂತ್ರಪಿಂಡಗಳಲ್ಲಿ ಶಕ್ತಿಯ ಒಂದು ಸರಬರಾಜು ಕಡಿಮೆ ಇರುತ್ತೆ. ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಇಲ್ಲ, ಕಿಡ್ನಿ ಫೇಲ್ ಆಗಿದೆ ಅಂತಲೂ ಹೇಳ್ತಾ ಇಲ್ಲ. ಎನರ್ಜಿ ಕಮ್ಮಿ ಅಂತ ಅದು. ಅಂದರೆ ಕಿಡ್ನಿಗೆ ಒಂದು ಮೆರಿಡಿಯನ್ ಇರುತ್ತೆ, ಪಾತ್ವೆ ಇರುತ್ತೆ. ಓಕೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಮಧ್ಯ ಭಾಗದಲ್ಲಿ ಹೋಗುತ್ತಲ್ವಾ, ಎದೆ ಭಾಗದಲ್ಲಿ, ಇದು ಕಿಡ್ನಿ ಮೆರಿಡಿಯನ್, ಕಾಲಿಂದ ಬರುತ್ತೆ. ಈ ಕಿಡ್ನಿ ಮೆರಿಡಿಯನ್ನಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆದಾಗ ಅವಾಗ ಏನಾಗುತ್ತೆ, ಕಿಡ್ನಿದು ಸ್ವಲ್ಪ ಎನರ್ಜಿ ಅದು ಎಲ್ಲಿಗೆ ಬರುತ್ತೆ ಅಂದರೆ ಕಿವಿಗೆ ಬರುತ್ತೆ. ಕಿಡ್ನಿ ಮೆರಿಡಿಯನು ಕಿವಿ ಕನೆಕ್ಟ್ ಆಗುತ್ತೆ ಅಂತ. ಕಿವಿ ಕನೆಕ್ಟ್ ಆಗಿರುತ್ತೆ. ಇವಾಗ ಲಂಗ್ಸ್ದು ಮೂಗಿಗೆ ಕನೆಕ್ಟ್ ಆಗಿರುತ್ತೆ. ಲಂಗ್ಸ್ ಕೋಲ್ಡ್ ಆದರೆ ನೋಸ್ ಬ್ಲಾಕ್ ಆಗುತ್ತೆ. ಲಂಗ್ಸ್ ಹೀಟ್ ಆದರೆ ನೋಸ್ ಬ್ಲೀಡಿಂಗ್ ಆಗುತ್ತೆ, ಹೀಟ್ ಆಗುತ್ತೆ. ಇದನ್ನ ಪ್ರೊಜೆಕ್ಟ್ರಿ ಆರ್ಗನ್ ಅಂತ ಕರಿತೀವಿ ನಾವು. ಮೂಗು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮ್ಮ ಲಂಗ್ಸನ್ನು. ಅದೇ ಥರ ಕಿವಿ ಕಿಡ್ನಿ ಶೇಪಲ್ಲಿ ಇರುತ್ತೆ ನೋಡಿ. ಮೂಗು ಲಂಗ್ಸ್ ಒಂದೇ ಶೇಪು, ಕಿಡ್ನಿ ಕಿವಿ ಶೇಪಲ್ಲಿ ಇರುತ್ತೆ. ಸೊ ಕಿವಿ ನವೆ ಆಗ್ತಾ ಇದೆ, ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಇದೆ, ಇಯರ್ ಬ್ಲಾಕ್ ಆಗ್ತಾ ಇದೆ, ಕಿವಿನಲ್ಲಿ ಪಸ್ ಬರ್ತಾ ಇದೆ, ಇದೆಲ್ಲವುದು ನಾವು ಕಿಡ್ನಿ ಚಿ ಡಿಫಿಷಿಯನ್ಸಿ ಅಂತ ಕರಿತೀವಿ. ಆ ಮೂತ್ರಪಿಂಡಗಳ ಶಕ್ತಿನ ಮತ್ತೆ ಇಂಪ್ರೂವ್ ಮಾಡೋದ್ರಿಂದ ನೀವು ನಿಮ್ಮ ಇಯರ್ಸನ್ನು ಮತ್ತೆ ವಾಪಸ್ ತರ್ಬೋದು. ಸೊ ನಿಮ್ಮ ಆಡಿಟ್ರಿ ಕೆಪಾಸಿಟಿನ ಇಂಪ್ರೂವ್ ಮಾಡ್ಬೋದು. ಅದಕ್ಕೆ ಕಲರ್ ಏನು ಮಾಡ್ತೀವಿ ಅಂದರೆ ನಾವು 2 ಕಲರ್ ಬಳಸ್ತೀವಿ. ಬ್ಲೂ ಇದೆ, ಬ್ಲ್ಯಾಕ್ ಎಲ್ಲಿದೆ. ಎಸ್. ಸೊ ಈ ಕಿಡ್ನಿ ರಿಫ್ಲೆಕ್ಸಿಗೆ ನಾವು ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕ್ತೀವಿ. ಈ ಥರ ಕಿಡ್ನಿ ಶೇಪಲ್ಲಿ ಹಾಕಬೇಕು. ಕಿಡ್ನಿ ಯಾವ ಶೇಪಲ್ಲಿ ಇರುತ್ತೆ ಆ ಥರ ಇಲ್ಲಿ ಇದು ಓಕೆ. ಕಿಡ್ನಿ ಶೇಪ್, ಕಿಡ್ನಿ ಸ್ಟ್ರೆಂಥನ್ ಆಗೋದಕ್ಕೆ ಇದನ್ನು ವಾರಕ್ಕೊಂದು 2-3 ದಿವಸ ಹಾಕಿ ಅಟ್ಲೀಸ್ಟ್ 3-4 ಅವರ್ಸ್ 3-4 ಗಂಟೆ ಕೈಯಲ್ಲಿದ್ದರೆ ಸಾಕು. ಇದ್ರ ಜೊತೆಗೆ ರಾತ್ರಿ ಮಲ್ಕೋಬೇಕಾದ್ರೆ ರಾಜ್ಮನ ಕಟ್ಬೋದು ಈ ಶೇಪಲ್ಲಿ. ಹೌದಾ? ಅದನ್ನು ಮಾಡಿ ಕಟ್ಬಿಟ್ಟು ವೈಟ್ ಟೇಪ್ ಇರುತ್ತಲ್ಲ ಅದನ್ನು ಕಟ್ಟೋದು. ವಾರಕ್ಕೆ 3 ದಿವಸ ಈ ಪಾಯಿಂಟನ್ನು ಜಸ್ಟ್ 20 ಟೈಮ್ಸ್ ಪ್ರೆಸ್ ಮಾಡಿ. ಈ ಥರ 20 to 30 ಟೈಮ್ಸ್. ಓಕೆ. ಇಷ್ಟು ಪ್ರೆಸ್ ಮಾಡಿ ನಿಮ್ಮ ಆಹಾರದಲ್ಲಿ ದೇಶಿ ತಳಿ ಆಹಾರನ ಬಳಕೆ ಮಾಡಿದಾಗ, ಪ್ಲಸ್ ಕಿಡ್ನಿ ಇಸ್ ಅ ಜಲತತ್ವನ ರೆಪ್ರೆಸೆಂಟ್ ಮಾಡೋದು, ಕೋಲ್ಡ್ನೆಸ್. ಸೊ ಅದು ವಿಶ್ರಾಂತಿ ಬಯಸುತ್ತೆ. ತುಂಬ ಜನ ವರ್ಕ್ ಗ್ಯಾಪ್ ಇರಲ್ಲ, ರೆಸ್ಟ್ ಇರಲ್ಲ, ತುಂಬ ರೆಸ್ಟ್ಲೆಸ್, ಸ್ಟ್ರೆಸ್ ಆಗಿರ್ತಾರೆ. ಸೊ ಆಬ್ವಿಯಸ್ಲಿ ಅವಾಗ ಕಿಡ್ನಿ ಮೆರಿಡಿಯನ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಕಿಡ್ನಿನ ಸ್ಟ್ರೆಂಥನ್ ಮಾಡೋದಕ್ಕೆ ಒನ್ ಆಫ್ ದಿ ನ್ಯಾಚುರಲ್ ಮೆಥಡ್ ಏನಪ್ಪ ಅಂತಂದರೆ ವಿಪಾಸನ ಅಂದರೆ ಟೈಪ್ ಆಫ್ ಮೆಡಿಟೇಷನ್. ಆಡು ಭಾಷೆನಲ್ಲಿ ಹೇಳೋದಾದರೆ ಏನೂ ಮಾಡದೆ ಸುಮ್ಮನೆ ಕೂತ್ಕೋಬೇಕು. ಓಕೆ. ಸೈಲೆಂಟ್. ಬ್ಲ್ಯಾಕ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ನಥಿಂಗ್ನೆಸ್, ಶೂನ್ಯ. ಸರಿ. ನೀನು ಯಾವುದೇ ಟೆನ್ಷನ್ ಇಲ್ಲದೆ, ಭೂತಕಾಲಕ್ಕೆ ಭವಿಷ್ಯತ್ತಿಗೆ ಹೋಗದೆ, ವರ್ತಮಾನದಲ್ಲಿ ನಿಶ್ಶಬ್ದವಾಗಿ ಸೈಲೆಂಟಾಗಿದ್ದರೆ ಬೇರೆ ಯಾವ ಮೆಡಿಸಿನು ಬೇಡ ಕಿಡ್ನಿಗೆ. ಒಳ್ಳೆ ನಿದ್ದೆ, 0 ಟೆನ್ಷನ್ನು, ನಿಶ್ಶಬ್ದ, ಸಾಕು. ಕಿಡ್ನಿ ಅದನ್ನೇ ಕೇಳುತ್ತೆ, ನೀನು ಏನು ನಾನು ರೆಡಿ ಮಾಡಬೇಡ, ನನಗೆ ಗೊತ್ತು, ನಾನು ರಿಪೇರಿ ಮಾಡ್ಕೊಳಕ್ಕೆ, ನೀನು ರೆಸ್ಟ್ ಮಾಡ್ಕೋ ಫಸ್ಟ್. ನಾನು ಯಾವ ತತ್ವನ ರೆಪ್ರೆಸೆಂಟ್ ಮಾಡ್ತೀನಿ? ಕಿಡ್ನಿ ಅಂದರೆ ವಾಟರ್. ವಾಟರ್ ಅಂದ್ರೆ ಏನು? ತಂಪು. ಹೌದು. ನೀನು 10 ವರ್ಷದಿಂದ ಟೆನ್ಷನ್ನಲ್ಲೇ ಇದ್ದರೆ ಬಿಸಿ ಆಗಿದೆಯಾ ಅಂತ ಅರ್ಥ. ಆ ಬಿಸಿ ಅನ್ನೋದೇನು? ಕಿಡ್ನಿಗೆ ವಿರುದ್ಧವಾಗಿರೋದು. ಓಕೆ. ಕಿಡ್ನಿ ಕೋಲ್ಡ್ ಆಗಿರಬೇಕು. ಹಾರ್ಟ್ ಬಿಸಿ ಇರಬೇಕು. ಅದೇ ತತ್ವ ಅಲ್ವಾ? ಫಾರ್ ಎಕ್ಸಾಂಪಲ್, ಆರ್ಟನ್ನು ಹೂವಿಗೆ ಹೋಲಿಸ್ತೀವಿ. ಪ್ರೀತಿ ಮಾಡ್ಬೇಕಾದ್ರೆ ಹೂವು ಕೊಡ್ತೀವಿ. ಹೌದು. ಯಾಕೆ ಹೇಳಿ? ನೀನು ನನ್ನ ಲವ್ ಮಾಡದೇ ಇರ್ಬೋದು, ಹೃದಯದ ಸಂಕೇತ ಅನ್ನೋದು. ನೀನು ನನಗೆ ಪ್ರೀತಿ ಮಾಡದೇ ಇರ್ಬೋದು, ಬಟ್ ಹೂವನ್ನು ನೋಡಿದಾಗ ಅಕ್ಸೆಪ್ಟ್ ಪ್ರೀತಿ ಬರುತ್ತೆ. ಆ ಟೈಮಲ್ಲಿ ನಾನು ನಿನ್ನ ಮುಂದೆ ನಿಂತ್ಕೋತೀನಿ, ಯು ಅಕ್ಸೆಪ್ಟ್ ಮಾಡ್ತೀಯ, ಲವ್ ಮಾಡ್ತೀಯ. ಓಕೆ. ಸೊ
ಪ್ರೀತಿ ಹೃದಯದ ಸಂಕೇತ. ಅಂದರೆ ಒಂದು ಗಿಡದಲ್ಲಿ ಹೂವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅದೇ ಥರ ಕಿಡ್ನಿ ಬೇರನ್ನ ರೆಪ್ರೆಸೆಂಟ್ ಮಾಡುತ್ತೆ. ರೂಟ್ಸ್ ಹೇಗಿರುತ್ತೆ, ಕತ್ಲಲ್ಲಿರುತ್ತೆ ಮಣ್ಣಿನ ಕೆಳಗಡೆ. ಅದನ್ನು ಕಿತ್ತಿ ಹಿಡ್ಕೊಳ್ಳಿ ರೂಟ್ಸನ್ನು, ತಣ್ಣಗಿರುತ್ತೆ. ಹೌದು. ಕಿಡ್ನಿ ಚೆನ್ನಾಗಿರ್ಬೇಕಾ ನಿಮ್ದೆಲ್ಲ, ಇವೆರಡು ಮಾಡಿ. ಬೇರೆ ಥರ ನೀವಿದ್ರೆ, ಗಿಡದ ಬೇರೆ ಥರ ನಿನ್ನ ಜೀವನ ಇದ್ದರೆ ನಿನ್ನ ಕಿಡ್ನಿ 120 ವರ್ಷ ಬದುಕುತ್ತೆ. ಸೂಪರ್ ಆಗಿರುತ್ತೆ. ನೀ ಆ 120 ವರ್ಷದಲ್ಲಿ ಯೂರಿನ್ ಇನ್ಕನ್ಸಿಸ್ಟೆನ್ಸಿನೂ ಬರಲ್ಲ, ಸೊಂಟ ನೋವು ಬರಲ್ಲ, ಚೆನ್ನಾಗಿರ್ತೀಯ. ಹೌದಾ? ಕಿಡ್ನಿ ಮೆರಿಡಿಯನ್ ಲೋ ಆದರೆ ತಾನೇ ಸೊಂಟ ವೀಕ್ ಆಗೋದು. ಕರೆಕ್ಟ್. ಸೊ ಹಾಗಾಗಿ ಅಫ್ಕೋರ್ಸ್ ನಿಮ್ಮನ್ನು ಶೂನ್ಯಕ್ಕೆ ತಳ್ಳೋದಕ್ಕೆ ಬ್ಲ್ಯಾಕ್ ಒಂದು ಕಲರ್. ಓಕೆ, ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ಅಕ್ಯುಪ್ರೆಷರ್ ಪಾಯಿಂಟೂ ಅಷ್ಟು, ಇಲ್ಲೊಂದು ಪಾಯಿಂಟು, ಇದೊಂದು ಪಾಯಿಂಟು. ಈ ಪ್ರೆಷರ್ ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡ್ತೀವಿ, ಇಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡ್ತೀವಿ. ಈ 2 ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ಕಿಡ್ನಿಗೆ ಎನರ್ಜಿ ಫ್ಲೋ ಆಗುತ್ತೆ. ಆ ಎನರ್ಜಿ ಫ್ಲೋ ಆದಾಗ ಅದು ತಂಪಾಗುತ್ತೆ. ಹಾಗೆ ಈಗ ಒಂದು ಕಾಯಿಲೆಗೆ, ಈಗ ಒಬ್ರಿಗೆ 3 ಇಂದ 4 ಕಾಯಿಲೆಗಳಿರುತ್ತೆ. 3 ಇಂದ 4 ಕಾಯಿಲೆಗಳಿಗೆ ಎಲ್ಲದಕ್ಕೂ ಒಂದೇ ಸಲ ಹಚ್ಕೋಬೋದಾ ಅಥವಾ 1 by 1 ಹಚ್ಕೋಬೇಕಾ? ಹೇಗೆ? 1 by 1 ಬೆಟರ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಿಡ್ನಿ ಚಿ ಡಿಫಿಷಿಯನ್ಸಿ ಕೊಟ್ಟಿದ್ದೀನಿ, ಬೆಳಿಗ್ಗೆ ಇದನ್ನು ಕೊಡಿ, ಬೇಕಾದ್ರೆ ಮಧ್ಯಾಹ್ನ ಸಂಜೆನೋ ಸ್ಪ್ಲೀನ್ ಚಿ ಡಿಫಿಷಿಯನ್ಸಿಗೆ ಒಂದು ಕಲರ್ ಹಾಕಿ. ಓಕೆ. ಒಂದ್ಸಲ ಒಂದಕ್ಕೆ ಅಪ್ಲೈ ಮಾಡಿದ್ರೆ ಸಾಕು. ಬಟ್ ನೀವು ಹೇಳ್ತಾ ಇದ್ರಿ ಒಂದೇ ಕೆಮ್ಮಿಂದ್ರೆ 3-4 ಥರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಮಾಡ್ಬೋದು, ಒಟ್ಟಿಗೆನೂ ಮಾಡ್ಬೋದು, ಮಾಡಬಾರ್ದು ಅಂತನಿಲ್ಲ. ಫರ್ಗಿನಲ್ಲಿ ಸೊಂಟ ನೋವು ಇದೆ, ತಲೆನೋವು ಇದೆ, ಎರಡೂ ಒಟ್ಟಿಗೆ ಹಾಕ್ಬೋದು. 3-4 ಕಾಯಿಲೆ ಇರೋರಿಗೆ ನೀವು ಹೇಳ್ದಂಗೆ 1-2 ಹಾಕ್ಕೊಳ್ಳಿ. ನಾನು ಹೇಳೋದು ಎಲ್ಲ ಒಟ್ಟಿಗೆ ಹಾಕಿರೋ ವರ್ಕ್ ಆಗುತ್ತೆ, ಒಂದು ಹಾಕಿರೋ ವರ್ಕ್ ಆಗುತ್ತೆ. ಬಟ್ ಯಾವ್ದು ಎದಕ್ಕೆ ವರ್ಕ್ ಆಗಿದೆ ಅಂತ ನಿನಗೆ ಅರಿವು ಬರಬೇಕಲ್ಲ. ಒಂದೊಂದು ನೋಡು, ಇದಕ್ಕೆ ಹಾಕಿದ್ದೀನಿ, ನಿನಗೆ ಒಳ್ಳೆ ನಿದ್ದೆ ಬರ್ತಿದ್ದೇನಾ, ಸೊಂಟ ನೋವು ಕಮ್ಮಿ ಆಗಿದೆನಾ, ಯೂರಿನ್ ಫ್ಲೋ ಚೆನ್ನಾಗಾಗಿದೆನಾ, ಟೆನ್ಷನ್ ಫ್ರೀ ಆಗಿದೆನಾ, 3 ದಿನ ಅಬ್ಸರ್ವ್ ಮಾಡು. ಓಕೆ, ಚೆನ್ನಾಗಿ ವರ್ಕ್ ಆಗುತ್ತಾ, ನೆಕ್ಸ್ಟ್ ಬೇರೆ ಕಲರಿಗೆ ಹೋಗು. ಎಲ್ಲ ಹಾಕಿದ್ರೆ ರಿಸಲ್ಟ್ ಬರುತ್ತೆ, ಬಟ್ ನೀನು ಕಲಿಯಲ್ಲ. ಓಕೆ, ಅದನ್ನು ಹಾಕ್ಕೊಂಡು ನಾವೇ ಸ್ಟಡಿ ಮಾಡಿಕೊಂಡು. ಓಕೆ, ಫೈನ್. ಸೊ ಹಾಗೆ ಬೆಳಗ್ಗೆ ನಾನು ಬೇಗ ಹೇಳ್ತೀನಿ, ಬಟ್ ತಿಂಡಿ ಮಾಡಬೇಕು ಅಂದರೆ ಹೊಟ್ಟೆ ಹಸಿವಲ್ಲ. ಹೊಟ್ಟೆ ಹಸಿಯೋದು ನಂಗೆ 11 ಗಂಟೆ ಆದಮೇಲಿಂದ, ಗಂಡ ಮಕ್ಕಳು ಎಲ್ಲ ಕಳಿಸ್ಬಿಟ್ಟು 11 ಗಂಟೆಗೆ ಹೊಟ್ಟೆ ಹಸಿಯುತ್ತೆ ಸರ್. ಮತ್ತು ಊಟ ಆಗೋದೇ ನಂದು 3-4 ಗಂಟೆ ಆಗುತ್ತೆ. ಬೇಗ ಹೊಟ್ಟೆ ಹಸಿಯೋದಕ್ಕೆ, ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೊಟ್ಟೆ ಹಸಿಯೋದಕ್ಕೆ ಸೊ ನಂಗೆ ಸಮಸ್ಯೆ ಇದೆಯಾ ನನಗೆ ಆಗಲ್ಲ ಅಂತ ಕೇಳ್ತಾ ಇದ್ದೆ. ದರ್ ಇಸ್ ಅ ಆರ್ಗನ್ ಕ್ಲಾಕ್ ಇನ್ ಅವರ್ ಬಾಡಿ. ಆರ್ಗನ್ ಕ್ಲಾಕ್ ಅಂದರೆ ಪ್ರತಿಯೊಂದು ಅಂಗಕ್ಕೂ ಒಂದು ಸಮಯ ಇರುತ್ತೆ. ದೊಡ್ಡ ಕರಳಿನ ಸಮಯ ಬೆಳಿಗ್ಗೆ 5 ರಿಂದ 7 ಗಂಟೆ, ಆ ಸಮಯದಲ್ಲಿ ಕಕ್ಕ ಮಾಡ್ತೀವಿ. ಬೆಳಿಗ್ಗೆ 7 ರಿಂದ 9 ಗಂಟೆ ಸ್ಟಮಕ್. ಓಕೆ, ಆ ಟೈಮ್ ತಿಂಡಿ ತಿಂತೀವಿ. ಓಕೆ, ನೀವು 7 ಗಂಟೆಯಿಂದ 1 ಗಂಟೆ, 7 ರಿಂದ 9 ನಿನಗೆ ಹಸುವಾಗ್ತಿದೆ ಅಂದರೆ ನಿನ್ನ ಹೊಟ್ಟೆ ಸರಿಗಿದೆ. ಹಸುವಾಗ್ತಿಲ್ವಾ, ಹೊಟ್ಟೆನಲ್ಲಿ ಏನೋ ಕಲ್ಮಶ ಇದೆ, ಸ್ಟಮಕ್ ಈಸ್ ವೀಕ್ ಆಗಿದೆ. ಹಾಗಾಗಿ ಆ ಸ್ಟಮಕ್ಕನ್ನು ರೆಜ್ಯುನೇಷನ್ ಮಾಡೋದಕ್ಕೆ 3 ಕಲರ್ ಹೇಳ್ತೀನಿ. ಈ 3 ಕಲರ್ ನೆನ್ಪಿಟ್ಕೊಳ್ಳಿ. ಫಸ್ಟ್ 3 ಡೇಸ್ ಬ್ಲ್ಯಾಕ್ ಕಲರ್ ಹಾಕಿ, ಇದು ಸ್ಟಮಕ್ ರಿಫ್ಲೆಕ್ಸ್. ಇದರಲ್ಲಿ ಈ ತಲೆ ಭಾಗ, ಎದೆ ಭಾಗ ಸ್ಟಮಕ್ ರಿಫ್ಲೆಕ್ಸಾಲಜಿ. ಇಲ್ಲಿ ಫಸ್ಟ್ 3 ಡೇಸ್ ನೀವು ಬ್ಲ್ಯಾಕ್ ಹಾಕಿ, ಅದು ತುಂಬ ರೆಸ್ಟ್ಲೆಸ್ ಆಗಿದ್ರೆ, ಫುಡ್ ಸ್ಟ್ಯಾಗ್ನೇಷನ್ ಆಗಿದ್ರೆ ಅದು ರೆಜ್ಯುನೇಟ್ ಆಗುತ್ತೆ. ಬ್ಲ್ಯಾಕ್ ಹಾಕಿ ನೆಕ್ಸ್ಟು ಸ್ಕೈ ಬ್ಲೂ 3 ಡೇಸ್. ಈ ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ಅದರ ಫಂಕ್ಷನಲ್ ಎಬಿಲಿಟಿ ಚೆನ್ನಾಗಾಗುತ್ತೆ. ಈ ಸ್ಕೈ ಬ್ಲೂ ಹಾಕಿದ್ಮೇಲೆ ನೆಕ್ಸ್ಟ್ 3 ಡೇಸು ಯೆಲ್ಲೋ ಕಲರ್ ಹಾಕಿ. ಈ ಯೆಲ್ಲೋ ಕಲರ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಸ್ಟಮಕ್ ಮಸಲ್ ಸ್ಟ್ರೆಂಥನ್ನಾಗಿ ನಿಮ್ಮ ಹಸಿವು ಆಗೋದು, ಅದರ ಆರೋಗ್ಯ ಹಂಗೆ ರಿಟರ್ನ್ ಆಗುತ್ತೆ. ಈ 3 ಕಲರ್ನ ಜಸ್ಟ್ 1 ಗಂಟೆನೋ 2 ಗಂಟೆನೋ, ಬೆಳಿಗ್ಗೆ ಒಂದು 7 ಗಂಟೆಗೆ ಹಾಕಿ 9 ಗಂಟೆಗೆ ಅಳಿಸ್ಬಿಡಿ. 3 ದಿನ ಇದನ್ನು ಮಾಡಿ, 3 ದಿನ ಇದನ್ನು ಮಾಡಿ, 3 ದಿನ ಇದನ್ನು ಮಾಡಿ, 9 ದಿನ ಒಳಗಡೆ ಸೂಪರ್ ಇರ್ತೀರ. 9 ದಿವಸ ಆದಮೇಲೆ ಮಾಡಿದೆ ಸರ್ ಪರವಾಗಿಲ್ಲ, ಪೂರ್ತಿ ವಾಸಿ ಆಗಿಲ್ಲ, ಅರ್ಧ ಮಾತ್ರ ಲೇಟಾಗ, ಇನ್ನೂ 9 ದಿನ ರಿಪೀಟ್ ಮಾಡಿ, ಕಳ್ಕೊಳ್ಳೋದು ಏನಂತೆ. ಈ ಒಂದು ಸತಿ ಸ್ಕೆಚ್ ಪೆನ್ ತಗೊಂಡ್ರೆ 1 ವರ್ಷ ಬರ್ತವೆ. ಹೌದು, ಮಜಾ ಮಾಡಿ. ಓಕೆ, ಇದು ಸಾವಿರಾರು ವರ್ಷಗಳ ಹಿಂದೆನೇ ಆಗಿರುವಂಥ ರಿಫ್ಲೆಕ್ಸಾಲಜಿ, ಇದು ಬಣ್ಣಗಳ ಥೆರಪಿ. ಹಾಗಾಗಿ ಅದನ್ನು ಇವಾಗಿನ ಶತಮಾನಕ್ಕೆ, ಈಗಿನ ವರ್ಷಕ್ಕೆ ಸೊ ಜನಗಳಿಗೆ ತಂದಿರುವಂಥದ್ದು ಡಾಕ್ಟರ್ ಬಸವರಾಜ್ ಅವರು. ಇದೆಲ್ಲವೂ ಕೂಡ ಬೇಕು ಅಂತಂದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ. ಎಲ್ಲವನ್ನೂ ಕೂಡ ವಿಡಿಯೋಗಳನ್ನ ನಾವು ನೋಡೋಕ್ಕಾಗ್ತಿಲ್ಲ ಸರ್ ಅನ್ನೋದಾದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ, ಅದನ್ನು ತರಿಸ್ಕೊಳ್ಳಿ. ಇಲ್ಲಾಂದರೆ ಕ್ಲಿನಿಕ್ಕಿಗೆ ನೀವು ಬಂದುಬಿಡಿ, ಸೊ ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಮತ್ತೆ ಮಾತುಕತೆ ಮುಂದುವರಿಸ್ತೀನಿ ಡಾಕ್ಟರ್ ಬಸವರಾಜ್ ಅವ್ರ ಜೊತೆ. ಮತ್ತೆ
ಪ್ರೆಸ್ ಮಾಡಿ ಅರ್ಧ ಗಂಟೆಗೆ ಅವ್ನು ಹಿಂಗೆ ಇವ್ನು ಹಿಂಗೆ ಅದು ಹಿಂಗೆ ಇದು ಹಿಂಗೆ ಅಂತ ಟೆನ್ಷನ್ ಮಾಡಿಕೊಂಡ್ರು ಮತ್ತೆ ವೀಕ್ ಆಗುತ್ತೆ. ಏನು ಕಂಪ್ಲೇಂಟ್ ಇದೆ? ನಾಲ್ಗೆ ತೋರಿಸಿ ಇಂಪ್ರೂವ್ ಮಾಡಿದ್ದಾರೆ ಅವರು. ಊಟ ಚೆನ್ನಾಗಿ ಮಾಡ್ತೀರಾ?